ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ನನ್ನ ನೈಟ್ ಟೈಮ್ ರುಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಉಳಿದಿರೋ ಹಾಲನ್ನ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ಏನಾದರೂ ಫ್ರಿಜ್ಜಲ್ಲಿ ಇಡಬೇಕಾ, ಆಚೆ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಆಚೆನೇ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಾಗಿರೋದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಅದಾದಮೇಲೆ ಪಾತ್ರೆ ಮುಂಚೆ ತೊಳೆದಿರೋ ಆರ್ಕೊಂಡಿರ್ತವೆ ತ್ಯಾವ ಆರಿರೋ ಪಾತ್ರೆ ಎಲ್ಲ ಅದು ಆ ಪ್ಲೇಸಿಗೆ ಜೋಡಿಸ್ಬಿಡ್ತೀನಿ. ನೆಕ್ಸ್ಟು ಇಲ್ಲಿ ನಾನು ಅಡುಗೆ ಮನೆ ಶೆಲ್ಫ್ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಕ್ಯಾಪಷ್ಟು ಡೆಟಾಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನೈಟ್ ಟೈಮೇ ಜಾಸ್ತಿ ಜಿರಳೆ ಅಥವಾ ಪಲ್ಲಿಗಳಾಗಲಿ ಓಡಾಡೋದು, ಇರುವೆ ಇರ್ಬೋದು ಚಿಕ್ಕ ಚಿಕ್ಕದು, ಈ ಡೆಟಾಯಿಲ್ ಸ್ಮೆಲ್ಗೆ ಅವೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇಲ್ಲ ಅಂದರೆ ಜಾಸ್ತಿ ಜಿಡ್ಡಾಗಿದ್ದರೆ ಆ ಟೈಮಲ್ಲಿ ನಾನು ಪ್ರಿಲ್ಲು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನು ಹಾಕ್ಕೊಂಡು ನೀರಲ್ಲಿ ಕ್ಲೀನ್ ಮಾಡ್ಕೊತೀನಿ. ಗ್ಯಾಸ್ ಒಲೆಯಲ್ಲಾಗಲಿ ಶೆಲ್ಫ್ ಆದರೂ ಆಗಲಿ. ಜಿಡ್ಡೇನೂ ಇಲ್ಲ ಜಾಸ್ತಿ ಆ ಥರ ಅಡುಗೆ ಮಾಡಿಲ್ಲ, ಎಣ್ಣೆ ಐಟಮ್ ಏನು ಮಾಡಿಲ್ಲ ಅಂದಾಗ ಬರೀ ಅದ್ರ ಜೊತೆ ಪ್ರಿಲ್ಲೇನು ಹಾಕ್ಕೊಳ್ಳಲ್ಲ, ಬರೀ ಡೆಟಾಯಿಲಲ್ಲೇ ಕ್ಲೀನ್ ಮಾಡ್ಕೊತೀನಿ. ಗ್ಯಾಸ್ ಸ್ಟವ್ ಕರೆ ಆಗ್ದಂಗೆ ನೀಟಾಗಿ ಹಾಗೇ ಇರಬೇಕು ಅಂದರೆ ಟೀ ಆಗಲಿ ಸಾಂಬಾರಾಗಲಿ ಹಾಲಾಗಲಿ ಉಕ್ಕಿಸ್ಬಾರ್ದು ಗ್ಯಾಸ್ ಮೇಲೆ. ಟೈಮ್ ಉಕ್ಕೇ ಬಿಡುತ್ತೆ, ಎಷ್ಟೇ ಕೇರ್ಫುಲ್ಲಾಗಿ ನಾವು ನಿಂತ್ಕೊಂಡು ನೋಡಿಕೊಂಡ್ರು ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡಬೇಕಂದ್ರೆ ಆಗಲೇನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಆರಿದ್ಮೇಲೆ ಒಂದು ತ್ಯಾವ ಬಟ್ಟೆ ತೊಗೊಂಡು ನೀಟಾಗೆಲ್ಲ ಒರೆಸ್ಬಿಟ್ಟು ಅದೆಲ್ಲ ಹೋದ್ಮೇಲೆ ಯೂಸ್ ಮಾಡಿ. ಬಿಸಿಲೇ ಒರ್ಸೋಕ್ಕೆ ಹೋಗಬೇಡಿ, ಆರ್ಕೊಂಡ್ಲಿ. ನೆಕ್ಸ್ಟ್ ಮಿಕ್ಕಿದ ಒಲೆಯಲ್ಲಿ ಯೂಸ್ ಮಾಡ್ಕೊಬೇಕು. ಅದು ಅದೇ ಒಲೆಯಲ್ಲಿ ಏನು ಉಕ್ಕೋಗೈತೆ ಬಿಡು ಅಂದ್ಬಿಟ್ಟು ನಾವು ಅದರಲ್ಲೇ ನೆಕ್ಸ್ಟ್ ಕಂಟಿನ್ಯೂ ಅಡುಗೆ ಮಾಡಿಕೊಂಡ್ರೆ ಆ ಬಿಸಿಗೆ ಫುಲ್ಲು ಹೀಟ್ ಆಗಿಬಿಟ್ಟು ಬ್ಲ್ಯಾಕ್ ಆಗೋಗುತ್ತೆ, ಒಲೆ ಸುತ್ತ ಫುಲ್ಲು ಬ್ಲ್ಯಾಕ್ ಆಗೋಗುತ್ತೆ. ಅದು ಫುಲ್ ಹೀಟ್ ಆದರೆ ಆಮೇಲೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೆನೆಸ್ಕೊಂಡು ಸ್ಟೀಲ್ನಾರಲ್ಲಿ ಉಜ್ಕೊಂಡು ಅದು ಸ್ವಲ್ಪ ರಿಸ್ಕ್, ಹೋಗಲ್ಲ, ಕಂಪ್ಲೀಟಾಗಿ ಹೋಗಲ್ಲ ಆ ಥರ ಉಕ್ಸಿ ಬಿಸಿ ಮಾಡಿದ್ದು. ನಾನಿಲ್ಲಿ ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಿಂಕ್ ಹತ್ರ ಇರೋದು ನೈಟ್ ಟೈಮೇ ಸಿಂಕ್ ಕ್ಲೀನ್ ಮಾಡಿ ಅದ್ರ ಪಕ್ಕ ಪಾತ್ರೆ ತೊಳೆದಿರೋದು ನೀರೆಲ್ಲ ಈ ಕಬೋರ್ಡ್ ಕೆಳಗಡೆ ಆಗಲಿ ಚೆಲ್ಲಿರುತ್ತೆ ಸಿಂಕ್ ಇದ್ರ ಹತ್ರ, ಆ ಗೋಡೆ ಮೇಲಾಗಲಿ ಎಲ್ಲನೂ ಅದೇ ಇದರಲ್ಲಿ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡ್ರೆ ಅಲ್ಲೇನು ನೈಟ್ ಟೈಮು ಜಿರಳೆಗಳಾಗಲಿ ಏನೂ ಓಡಾಡಲ್ಲ. ಈ ಸ್ಮೆಲ್ಲಿಗೆ, ಡೆಟಾಯಿಲ್ ಸ್ಮೆಲ್ಲಿಗೆ ನೋಡಿ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ಎಲ್ಲ ನೀಟಾಗಿ. ಮೇಯ್ನ್ ಅಂದರೆ ಗ್ಯಾಸ್ ಸ್ಟವ್ ಕೆಳಗಡೆ ಕ್ಲೀನ್ ಮಾಡಬೇಕು. ಯಾಕೆ ಅಂದರೆ ಅದರಡೆ ಊಟದ್ದೇನಾದರೂ ಚೆಲ್ಲಿರುತ್ತೆ, ಅದನ್ನು ತಿನ್ನೋಕ್ಕೋಸ್ಕರನೇ ಜಿರಳೆ ಪಲ್ಲಿಗಳು ಹುಡ್ಕೊಂಡು ಬರೋದು. ಆ ಸ್ಟವ್ ಎತ್ಬಿಟ್ಟು ಕೆಳಗಡೆ ನೀಟಾಗಿ ಒರೆಸ್ಕೋಬೇಕು. ಬಿಸಿನೀರು ಕಾಯಿಸ್ಕೊಂಡು ಅದನ್ನು ಸ್ವಲ್ಪ ಸಿಂಕ್ಗೆ ಹಾಕೋದ್ರಿಂದ ಜಿರಳೆ ಅದೆಲ್ಲ ಸಿಂಕಿಂದನೇ ಬರೋದು, ಸ್ವಲ್ಪ ಅದೆಲ್ಲ ಬರೋದು ಅವಾಯ್ಡ್ ಆಗುತ್ತೆ. ಮತ್ತು ಜಿಡ್ಡಂಶ ಏನಾದರೂ ಇದ್ರೂ ಈ ಬಿಸಿನೀರಿಗೆ ಅದೆಲ್ಲ ಕರಗೋಗುತ್ತೆ. ಅದಕ್ಕೋಸ್ಕರ ಬಿಸಿನೀರು ಹಾಕಬೇಕು ಸಿಂಕಿಗೆ ಒಂದು ಸ್ವಲ್ಪ ಹೊತ್ತು. ಈಗ ನಂದು ನೈಟ್ ಟೈಮು ಒಂದು ಡ್ರಿಂಕ್ ಇದೆ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಕುಡಿತೀವಿ. ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೇಕು ಆ ಪೌಡ್ರನ್ನ. ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಲಾಸ್ಟ್ ವಿಡಿಯೋದಾಗೆ ನನಗೆ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ, ತುಂಬ ಜನ ವಿಶ್ ಮಾಡಿದ್ದೀರಾ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೂ ಸಹ ಒಳ್ಳೆಯದಾಗಲಿ. ಹಾಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ಆ ಒಂದಷ್ಟು ಕಮೆಂಟ್ಸ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಮೊದಲಿಗೆ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಿ, ಜಾಸ್ತಿ ಕಮೆಂಟ್ಸು ಹೋಮ್ ಟೂರ್ ಕೇಳ್ತಾ ಇದ್ರಿ. ಹೋಮ್ ಟೂರ್ ಮಾಡ್ತೀನಿ. ನಾವಿನ್ನೂ ಈ ಮನೆಗೆ ಶಿಫ್ಟ್ ಆಗಿ 1 ಮಂತ್ ಆಗಿದೆ ಅಷ್ಟೇ, ಸ್ವಲ್ಪ ಲೇಟ್ ಆಗುತ್ತೆ ಆ ವಿಡಿಯೋ. ವ್ಲಾಗ್ ವಿತ್ ಸಿಸ್ ಅಂತ ಕಮೆಂಟ್ಸ್ ಮಾಡಿದ್ರಿ, ಅದು ಕೂಡ ಮಾಡ್ತೀವಿ. ಯಾಕೆಂದರೆ ಅವರು ನಾನೀಗ ಆಲುಕ್ಸ ದಿನ ಬಂದಿದ್ದಕ್ಕೆ ನಮ್ಮ ಮನೆಗೆ ಮತ್ತೆ ಬಂದೇ ಇಲ್ಲ. ಅವ್ರು ಬಂದಿದ್ದ ತಕ್ಷಣ ನೆಕ್ಸ್ಟ್ ಬರೋದೇ ಆ ವಿಡಿಯೋ. ಮತ್ತೆ ನೆಕ್ಸ್ಟ್ ತುಂಬ ಕಮೆಂಟ್ಸ್ ಬಂದು ರೆಂಟ್ ಹೌಸ್ ಆರ್ ಓನ್ ಹೌಸ್ ಅಂತ. ಓನ್ ಹೌಸ್ ಇದೆ, ಇವಾಗ ಜಸ್ಟ್ ಸ್ವಲ್ಪ ದಿನ ನಾವು ರೆಂಟ್ ಹೌಸಿಗೆ ಬಂದಿದ್ದೀವಿ. ಬಿಸಿನೀರು ಕುಡಿದ್ಮೇಲೆ ಸೋಫಾ ಮೇಲೆ ಮತ್ತು ರೂಮ್ಗಳನ್ನ ಕ್ಲೀನ್ ಮಾಡಿಬಿಡ್ತೀನಿ ನಾನು ನೈಟೇ. ಬೆಳಗ್ಗೆ ಕೆಲಸ ಈಸಿ ಆಗುತ್ತೆ. ಬೆಳಗ್ಗೆ ಎದ್ಬಿಟ್ಟು ಇದೆಲ್ಲ ಮಾಡ್ಕೊಂಡು ಕುತ್ಕೋತೀನಿ ಅಂದರೆ ಬೆಳಗ್ಗೆ ಟೈಮ್ ಹೆಂಗಾಗುತ್ತೆ ಅಂತ ಗೊತ್ತಾಗಲ್ಲ. ಎಷ್ಟೊತ್ತಾದರೂ ಎದ್ದರೂ ಆಗಲೇ ಟೈಮ್ ಆಗೇ ಹೋಗಿರುತ್ತೆ. ಅದಕ್ಕೋಸ್ಕರ ನೈಟೇ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಂತ ನೈಟೇ ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಸೋಫಾ ಮೇಲಂತೂ ಪೆನ್ಸಿಲ್ಲು ಬುಕ್ಕು ಎಲ್ಲ ಅಂದ್ಬಿಟ್ಟಿರ್ತಾನೆ ನನ್ನ ಮಗ. ಅದೆಲ್ಲ ಎತ್ತಿಟ್ಬಿಟ್ಟು ಧೂಳು ಕೊಡ್ಕೊಂಡು ಸೋಫಾ ಮೇಲೆಲ್ಲ ಕಾಲೆಲ್ಲ ಇಟ್ಟಿರ್ತಾನಲ್ಲ ಧೂಳಾಗಿರುತ್ತೆ. ಅದಕ್ಕೋಸ್ಕರ ಅದ್ರ ಮೇಲಿರೋ ಡಸ್ಟಿಂಗ್ ಎಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬೆಳಿಗ್ಗೆ ಎದ್ದು ಬಂದಿದ್ದ ತಕ್ಷಣ ಮನೆ ನೋಡಿದಾಗ ಇದೆಲ್ಲ ನೀಟಾಗಿ ಅದಾದ್ರ ಪ್ಲೇಸಲ್ಲಿದ್ದಾಗ ಕೆಲಸ ಏನಿಲ್ಲ ಅನಿಸುತ್ತೆ. ಅಕಸ್ಮಾತ್ ಇದೆಲ್ಲ ಗಂಡಿರೋದು ನೋಡಿದ್ರೆ ಅಪ್ಪ ಇಷ್ಟೊಂದು ಕೆಲಸನ ಇಷ್ಟೊಂದು ಮಾಡಬೇಕಾ, ಎಷ್ಟೊಂದು ಕೆಲಸ ಐತೆ, ಎಲ್ಲ ಎತ್ತಿಕ್ಬೇಕು ಮಾಡಬೇಕು ಅನ್ನೋ ಆ ಮನಸ್ಸಲ್ಲಿ ಕೆಲಸ ಮಾಡೋ ಮನಸ್ಸೇ ಬರೋಲ್ಲ. ಅದಕ್ಕೋಸ್ಕರ ನೈಟೇ ಎಲ್ಲ ಡಸ್ಟಿಂಗ್ ಮಾಡಿಕೊಂಡು ಟೀಪಾಯಿ ಆಗಲಿ ಟಿ ವಿ ಯೂನಿಟ್ ಮೇಲಾಗಲಿ ಎಲ್ಲ ಧೂಳೆಲ್ಲ ತೆಗ್ದು ಎಲ್ಲ ನೀಟಾಗಿ ಎತ್ತಿಟ್ಬಿಟ್ರೆ ಬೆಳಗ್ಗೆ ಬಂದಾಗ ಕಸ ಗುಡಿಸಿ ಮನೆ ಒರೆಸೋದು 2 ಕೆಲಸ ಇರುತ್ತೆ. ಆವಾಗ ಆರಾಮಾಗಿ ಹೋಗಿ ಕೆಲಸ ಏನಿಲ್ಲ, ಎಲ್ಲ ನೈಟ್ ಮಾಡ್ಕೊಂಡಿದ್ದೀನಿ ಅನ್ನೋದೊಂದು ಮನಸ್ಸಲ್ಲಿ ಇರುತ್ತೆ. ಆವಾಗ ಏನೂ ರಿಸ್ಕ್ ಅನಿಸಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಬಿಡ್ಬೋದು. ನನ್ನ ಕೆಲಸ ಎಲ್ಲ ಮುಗೀತು. ನೋಡೋಣ ಒಂದು ಸತಿ ಸೇಫ್ಟಿ ಗೇಟ್ ಹಾಕಿದಾರಾ ಇಲ್ವಾ ಅಂತ ಚೆಕ್ ಮಾಡಿದೆ. ಇವತ್ತು ಹಾಕೇ ಇಲ್ಲ. ನಾನು ಮಲ್ಕೊಳ್ಳೋದ್ಕಿಂತ ಮುಂಚೆ ಒಂದು ಸತಿ ಚೆಕ್ ಮಾಡಿ ಮಲ್ಕೊಳ್ಳೋದು. ಮತ್ತು ಲಾಕ್ ಎಲ್ಲ ಮಾಡಿ ಲೈಟ್ ಆಫ್ ಮಾಡಿ ಗ್ಯಾಸ್ ಎಲ್ಲ ಆಫ್ ಆಗಿದೆಯಾ ಇಲ್ವಾ ಅಂತ ನೋಡಿ ಆಮೇಲೆ ಮಲ್ಕೊತೀನಿ.
ಆ ಮಲ್ಗೋದ್ಕಿಂತ ಮುಂಚೆ ಬುಕ್ ಓದಿ ಮಲ್ಕೊಳ್ಳೋದೊಂದು ಹೊಸ ಅಭ್ಯಾಸ ಹಳೆಯ ಅಭ್ಯಾಸನೇ. ಆದರೆ ನಾನು ಓದ್ತಾ ಇರಲಿಲ್ಲ. ನನ್ನ ಮಗನ ಕೈಲಿ ಸ್ಟೋರಿ ಬುಕ್ಸ್ ಓದಿಸ್ತಾ ಇದ್ದೆ. ಅವನು ಓದೋದನ್ನು ನಾನು ಕೇಳಿಸ್ಕೊಂಡು ಮಲ್ಕೊತಿದ್ದೆ. ತಪ್ಪಾಗ್ತಿತ್ತು, ಅವ್ನಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿತ್ತಲ್ಲ ಸ್ಟಾರ್ಟಿಂಗಿಗೆ. 1 ಇಯರಿಂದ ಒನ್ ಡೇ ಮಿಸ್ ಮಾಡ್ತಾನೆ. ಕಂಟಿನ್ಯೂಸಿ ಅಂತ ಏನಿಲ್ಲ, ಮತ್ತು ಕಂಟಿನ್ಯೂ ಓದ್ತಾನೆ ಅಂತಲ್ಲ. ಮಕ್ಕಳಂದರೆ ಗೊತ್ತಲ್ಲ, ಒಂದಿನ ಬೇಗ ಮಲ್ಕೊಂಡ್ಬಿಡ್ತಾರೆ, ಒಂದಿನ ಓದೋ ಮನಸ್ಸಿರಲ್ಲ, ಆ ಥರ. ಇವಾಗಲೂ ನನ್ನ ಜೊತೆ ಡೈಲಿ ಓದ್ತಾನೆ. ನಾನು ಓದುವಾಗ ಅವನು ಓದ್ತಾನೆ. ಇವತ್ತು ಮಿಸ್ ಆಗಿದ್ದಾನೆ, ನನ್ನ ಜೊತೆ ಇಲ್ಲ. ಅವ್ನು ಬೇಗ ಮಲ್ಕೊಂಬಿಟ್ಟ. ಅವ್ನು ಸ್ಟೋರಿ ಬುಕ್ ತೊಗೊಂಡು ನನಗೆ ಈ ಬುಕ್ ತಂದುಬಿಟ್ಟು ಕೊಡ್ತಾನೆ, ತಗೋ ಮಮ್ಮಿ ಓದು ಅಂತ. ನನಗೆ ಈ ಬುಕ್ನ ನನ್ನ ತಂಗಿ ಕೊಟ್ಟಿದ್ದು. ನಮ್ಮ ಮನೀಶ್ ಹತ್ರ ಇರೋ ಆಲ್ಮೋಸ್ಟ್ ಸ್ಟೋರಿ ಬುಕ್ಸು ಚಿಕ್ಕ ಚಿಕ್ಕದೆಲ್ಲ ಅವ್ರ ಅಕ್ಕ ಕೊಟ್ಟಿರೋದು, ಪ್ರಗತಿ ಕೊಟ್ಟಿರೋದು. ತಮ್ಮಂಗೆ ಅಕ್ಕ, ಅಕ್ಕಂಗೆ ತಂಗಿ, ಈ ಥರ ನಮ್ಮಿಬ್ರದ್ದು. ಒಳ್ಳೆ ಅಭ್ಯಾಸ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೈಟ್ ಟೈಮ್ ಬುಕ್ ಓದೋದು. ನಿದ್ದೆ ಚೆನ್ನಾಗಿ ಬರುತ್ತೆ. ಬುಕ್ ಹಿಡಿತಿದ್ದಂಗೆ ನಿದ್ದೆ ಬರುತ್ತೆ. ಬೆಳಗ್ಗೆಯಿಂದ ಕೆಲಸ ಮಾಡಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಅದಕ್ಕೂ ಮುಂಚೆ ತುಂಬ ಒಳ್ಳೆಯದು ಬುಕ್ ಓದೋದು. 1 ವಾರ ಓದ್ಬಿಟ್ರೆ ಸಾಕು ಕಂಟಿನ್ಯೂಸ್ ಆಗಿ. ಮತ್ತು ನೈಟ್ ಟೈಮ್ ಮಲ್ಕೋಬೇಕಾದ್ರೆ ಬುಕ್ನ ತಗೊಳ್ಳಿ ಓದು ಅಂತ ಹೇಳ್ತಾ ಇರುತ್ತೆ. ನಂದು ಓದಿದ್ದು ಕೆಲಸ ಎಲ್ಲ ಆಯಿತು. ನೀವು ಅಷ್ಟೇ ಒಳ್ಳೆ ಬುಕ್ಸ್ ಓದಿ. ನಿಮ್ಮ ಮಕ್ಳಿಗೂ ಒಳ್ಳೊಳ್ಳೆ ಬುಕ್ಸ್ ಓದೋದನ್ನ ಅಭ್ಯಾಸ ಮಾಡಿಸಿ. ನೀವು ಓದಿದ್ರೆ ನಿಮ್ಮ ಮಕ್ಕಳು ಸಹ ಆಟೋಮೆಟಿಕಲಿ ಬುಕ್ ಹಿಡ್ಕೊಂಡು ಕೂತ್ಕೋತಾರೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಮತ್ತೆ ಬೆಳಗ್ಗೆ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಿಗ್ಗೆ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ನೈಟ್ ಮಲಗೋಷ್ಟೊತ್ತಿಗೆ 11:30 ಆಗಿತ್ತು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರಿಗೆ ಕೈ ಮುಗ್ದು, ದೇವರೇ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡು, ಒಳ್ಳೆ ಆರೋಗ್ಯ ಕೊಡು, ಎಲ್ರಿಗೂ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡು ಅಂತ ಕೇಳ್ಕೊಳ್ತಾ ನೈಟ್ ಓದಿದ್ರಲ್ಲಿ ಸ್ವಾಮಿ ವಿವೇಕಾನಂದವ್ರದ್ದು ಒಂದು ಥಾಟ್ ಬೆಳಗ್ಗೆನೇ ಮಾರ್ನಿಂಗೇ ಹೇಳಿ ವಿಶ್ ಮಾಡಬೇಕು ಅನ್ನೋದಿತ್ತು. ಈಗ ಹೇಳ್ತಾ ಇದ್ದೀನಿ. ಪ್ರತಿದಿನ ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಂಡು ಒಂದು ನಗು ಚೆಲ್ಲೋಣ, ಇದರಿಂದ ನಮ್ಮ ಆತ್ಮವಿಶ್ವಾಸ 100 ಮಡಿಗೊಳ್ಳದಿದ್ದರೆ ಕೇಳಿ. ಸ್ವಾಮಿ ವಿವೇಕಾನಂದ. ಆ್ಯಕ್ಚುಲಾಗಿ ಇದು ವರ್ಕ್ ಆಗುತ್ತೆ. ಅವ್ರು ಹೇಳಿರೋದು 100% ಟ್ರೂ. ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ನೆಗೆಟಿವ್ ಬಗ್ಗೆ, ನಮ್ಮ ಬಗ್ಗೆ ನಾವೇ ನೆಗೆಟಿವ್ ಆಗಿ ಮಾತಾಡಬಾರ್ದು. ನಮ್ಮ ಬಗ್ಗೆ ನಾವು ಫುಲ್ ಪಾಸಿಟಿವ್ ಆಗಿ ಮಾತಾಡ್ಕೊಳ್ತಾ ಇದ್ದರೆ ಇದು ರಿಯಲಿ ವರ್ಕ್ ಆಗುತ್ತೆ. ನಾನು ಟ್ರೈ ಮಾಡಿದ್ದೀನಿ ಕೂಡ. ನೀವು ಟ್ರೈ ಮಾಡಿ, ಆಮೇಲೆ ನನಗೆ ಬೇಕಂದರೆ ಕಮೆಂಟ್ ಮಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮೊದಲು ಮಾಡೋ ಕೆಲಸ ಅಂದರೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಿಸಿನೀರು ಕಾಯಕ್ಕಿಡೋದು. ನೀರು ಬಿಸಿ ಆಗೋ ಅಷ್ಟರಲ್ಲಿ ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಡ್ಬಿಡ್ತೀನಿ ಮೊದಲು. ನೆಕ್ಸ್ಟ್ ಕ್ವಶನ್ ಬಂದು, ನಿಮಗೆ ಒಬ್ಬನೇ ಮಗನ ಅಂತ ಕೇಳಿದ್ರಿ. ಹೌದು, ನನಗೆ ಒಬ್ಬನೇ ಮಗ. ಅವನ ಹೆಸರು ಹನೀಶ್ ಅಂತ. ಅವನು ಇವಾಗ 2nd ಸ್ಟ್ಯಾಂಡರ್ಡು. ಅವ್ನು ಯಾವ ಸ್ಕೂಲು ಅಂತ ಕೇಳಿದರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅವನು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಕ್ಲಾರಿಟಿ ಅಬೌಟ್ ಯುವರ್ ಫ್ಯಾಮಿಲಿ ಆ್ಯಂಡ್ ಹೋಮ್ ಅಂತ ಕೇಳಿದ್ರಿ. ನಮ್ಮ ಫ್ಯಾಮಿಲಿ ಬಗ್ಗೆ ಅದು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಮ್ಮ ಹೋಮ್ ಅಂದರೆ ಅದು ಹೌದು, ರೆಂಟ್ ಹೌಸಲ್ಲಿರೋದು. ನಾವೀಗ ಬಾಡಿಗೆ ಮನೇಲಿದ್ದೀವಿ ಸದ್ಯಕ್ಕೆ. ಹಸ್ಬೆಂಡ್ ಕೆಲಸದ ಬಗ್ಗೆ ಕೇಳಿದ್ರಿ. ಅವ್ರದ್ದು ಓನ್ ಬಿಸ್ನೆಸ್ ಇದೆ. ಅವರು ಅವ್ರ ಅಣ್ಣ ಇಬ್ಬರು ಒಟ್ಟಿಗೆ ಜೊತೆಲೇ ಕೆಲಸ ಮಾಡ್ತಾಯಿದ್ದಾರೆ. ಫ್ಯಾಮಿಲಿ ಅಂದರೆ ನಾವು ಸಪ್ರೇಟ್ ಬಂದಿದ್ದೀವಿ ಅಂದರೆ ನಮಗೂ ಅವ್ರಿಗೂ ಚೆನ್ನಾಗಿಲ್ಲ ಅಂತ ಅಲ್ಲ, ನಾವು ಅವರು ತುಂಬ ಚೆನ್ನಾಗಿದ್ವಿ. ನಾನಿವತ್ತು ಮನೆ ಒರೆಸೋದಕ್ಕೆ ಸ್ವಲ್ಪ ಕಲ್ಲುಪ್ಪು, ಅರಿಶಿನ, ಅದ್ರ ಜೊತೆಗೆ ಸ್ವಲ್ಪ ಗಂಜಲ ಹಾಕ್ಕೊತಾ ಇದ್ದೀನಿ. ಅದು ಮನೇಲಿರೋ ನೆಗೆಟಿವ್ನ ತುಂಬ ಕಂಟ್ರೋಲ್ ಮಾಡುತ್ತೆ. ಮನೆ ನೆಗೆಟಿವ್ನ ಕಂಟ್ರೋಲ್ ಮಾಡಿ ಪಾಸಿಟಿವ್ ಒಂದು ವೈಬ್ ಕೊಡುತ್ತೆ. ಅದಷ್ಟು ಹಾಕಿ ವೀಕ್ಲಿ ಒನ್ಸ್ ಆದರೂ ನೀವು ಅದರಿಂದ ಮನೆ ಒರೆಸಿ. ನಾನು ಇಲ್ಲಿ ಬಿಸಿನೀರು ಜೊತೆಗೆ 1 ಸ್ಪೂನಷ್ಟು ತುಪ್ಪ ಹಾಕಿ ಕುಡಿತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗಿತ್ತು. ಅದು ಒಂದು ಸ್ಟೋರಿನೇ ಇದೆ, ಹೇಳ್ತಾ ಹೋದರೆ ಅದು ಮುಗಿಯೋದಿಲ್ಲ. ಅದು ಇನ್ನೊಂದು ಸತಿ ಯಾವಾಗಾದರೂ ಕ್ಲಾರಿಟಿ ಕೊಡ್ತೀನಿ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ನಾನು ಕ್ಲಿಯರಾಗಿ ಹೇಳ್ತೀನಿ. ಈಗ ಲೆಂತಿ ಆಗೋಗುತ್ತೆ ವಿಡಿಯೋ. ಇವಾಗ ಎಲ್ಲ ಕೆಲಸ ಮುಗೀತು ನಂದು. ರಂಗೋಲಿ ಒಂದು ಹಾಕ್ಕೊಂಡ್ರೆ ಇವತ್ತಿನ ಕೆಲಸ ಮುಗಿದ್ಬಿಡುತ್ತೆ. ಪೂಜೆ ಒಂದು ಮಾಡಬೇಕು. ರಂಗೋಲಿ ಹಾಕಿದ್ದು ಸಹ ಮುಗೀತು. ಬೇಗ ಸ್ನಾನ ಮಾಡಿ ನಾನು ಟಿಫನ್ ಮಾಡ್ಕೊಬೇಕು. ಲೇಟಾಗಿ ಹೋಗುತ್ತೆ. ಯಾಕೆ ಅಂದರೆ ನನ್ನ ಮಗಂಗೆ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ ಟಿಫನ್ ಮಾಡಲಿಲ್ಲ ಅಂದರೆ. ಅವ್ನು ಲಂಚ್ ಬ್ಯಾಗಿಂದ ನಾನು ಪ್ಯಾಕ್ ಮಾಡೋದ್ರಿಂದ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿ ಮತ್ತು ಅವನ್ನ ರೆಡಿ ಮಾಡಿ ಸ್ಕೂಲ್ ಹತ್ರ ಬಿಟ್ಟು ಬರಬೇಕಲ್ವ, ಅದೇ ಲೇಟಾಗೋಗುತ್ತೆ. ನನ್ನ ಸ್ನಾನ ಮುಗಿದ ತಕ್ಷಣ ಫಸ್ಟು ಅಡುಗೆ ಮಾಡ್ಕೊಂಬಿಡ್ತೀನಿ. ಅಡುಗೆ ಆದಮೇಲೆ ಪೂಜೆಗೆ ಆಮೇಲೆ ರೆಡಿ ಮಾಡ್ಕೊತೀನಿ. ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ನಾನು ಹೆಸರುಬೇಳೆ, ಪಾನಕ ಮತ್ತು ಮಜ್ಜಿಗೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಟಿಫನ್ಗೆ ಅಂತ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಫಸ್ಟು ಹೆಸರುಬೇಳೆ ನೆನೆಸ್ಬಿಟ್ಟು ಬೆಲ್ಲನ ನೆನೆಯೋಕೆ ಇಟ್ಬಿಟ್ಟೆ. ನಾನು ಟಿಫನ್ ಮಾಡೋ ಅಷ್ಟರಲ್ಲಿ ಇವೆರಡು ನೆನ್ಕೊಳ್ಳುತ್ತೆ ಅಂದ್ಬಿಟ್ಟು. ಬೆಳಗಿನ ಟಿಫನ್ಗೆ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನು ಇದ್ಕಿದ ಬೇಳೆ ಹಾಕ್ಬಿಟ್ಟು, ಅವರೆಕಾಯಿ ಇದ್ಕಿದ ಬೇಳೆ ಇರುತ್ತಲ್ಲ ಅದರಲ್ಲಿ, ಇದಕ್ಕೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಇದ್ಕಿದ ಬೇಳೆ ತೊಗೊಂಡಿದ್ದೀನಿ, ಅವರೆಕಾಳು ಮತ್ತು ಸಾಸಿವೆ ಒಗ್ಗರಣೆಗೆ ಕಡಲೆಬೇಳೆ ಬೇಕು. ಫಸ್ಟು ನಾನು ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡ್ತೀನಿ. ಒಗ್ಗರಣೆಗೆ ಎಣ್ಣೆ, ಉಪ್ಪಿಟ್ಟು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಡಬೇಕಾಗುತ್ತೆ. ಒಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ನೆಕ್ಸ್ಟು ಒಗ್ಗರಣೆ ಹಾಕ್ಕೊತೀನಿ. ನೆಕ್ಸ್ಟ್ ಕಡಲೆಬೇಳೆ ಹಾಕ್ಬಿಟ್ಟಿದ್ದೀನಿ. ವಿಡಿಯೋ ಪಾಸ್ ಮಾಡಿಬಿಟ್ಟಿದ್ದೆ. ಕಡಲೆಬೇಳೆ ಹಾಕಿ, ಸಾಸಿವೆ ಹಾಕಿ,
ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಖಾರ ಇರಲಿಲ್ಲ ಹಸಿಮೆಣ್ಸಿನ್ಕಾಯಿ ಅಂತ ಅದ್ರ ಜೊತೆ ಒಂದೆರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಖಾರ ಉಪ್ಪು ಕರೆಕ್ಟಾಗಿರಬೇಕು. ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಇಕ್ಕಿದ ಬೇಳೆ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದು ಎಣ್ಣೆಲಿ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ತಿರುಗಿಸ್ಬಿಟ್ಟು ಅದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ನೋಡಿಕೊಂಡು ಮತ್ತೆ ಉಪ್ಪು ಹಾಕ್ಕೊಬೇಕು. ಇವಾಗ ಇದಕ್ಕೆ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋದು 3 ಲೋಟ ರವೆ. 3 ಲೋಟ ರವೆಗೆ ನಾನು ಅದಕ್ಕೆ 8 ಲೋಟ ನೀರು ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ 8-9 ಲೋಟನೇ ಹಾಕಿದ್ರೂ ತೆಳ್ಳಗೆ ಬೇಕು ಅಂದರೆ ಒಂದು 9-10 ಲೋಟ ನೀರು ಹಾಕ್ಕೊಳ್ಳಿ. ಅದೇ ಲೋಟದ ಅಳತೆಗೆ, ಯಾವ ಲೋಟದಲ್ಲಿ ರವೆ ತೊಗೊಂಡಿರ್ತೀರ ಅದೇ ಲೋಟದಲ್ಲಿ ಈ ಕಡೆ ನೀರು ಕುದಿಯೋಕೆ ಇಡ್ತೀನಿ. ಅದು ನೀರು ಮಳ್ಳಬೇಕು. ಅಷ್ಟರಲ್ಲಿ ರವೆನ ಈ ಕಡೆ ನಾನು ಹುರ್ಕೊತೀನಿ. ನೋಡಿ, ಈ ಲೋಟದ ಅಳತೆಯಲ್ಲಿ ನಾನು 3 ಲೋಟ ರವೆ ತೊಗೊಂಡಿದ್ದೀನಿ. ಅದರಲ್ಲಿ 9 ಲೋಟ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಉಪ್ಪಿಟ್ಟು ಸ್ವಲ್ಪ ತೆಳ್ಳಗಿರಬೇಕು ಅಂತ ಆಸೆ ಪಡೋರು ಅದು 9 ಲೋಟ 10 ಲೋಟ ನೀರು ಹಾಕ್ಕೊಳ್ಳಿ, ಆ ಲೋಟದ ಅಳತೆಗೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಅದು ಕುದಿಯೋಕ್ಕೆ ನೀರು ಮಳ್ಳಬೇಕು. ನೀರು ಫುಲ್ ಮಳ್ಳದ್ಮೇಲೆ ರವೆ ಹಾಕಬೇಕಲ್ವ, ಅದಕ್ಕೆ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಆ ಕಡೆ ರವೆ ಹುರ್ಕೊತಾ ಇದ್ದೀನಿ, ಈ ಕಡೆ ನೀರು ಮಳ್ತು. ಇವಾಗ ಇದರಲ್ಲಿ ಈಗ ಅವರೆಕಾಳು ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಣ. ಫಸ್ಟು ಅವರೆಕಾಳು ಇನ್ನೂ ಬೆಂದಿರಲಿಲ್ಲ, ಅದಕ್ಕೆ ಹಂಗೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಇಡ್ತೀನಿ. ಪ್ಲೇಟ್ ಮುಚ್ಚಿದ್ರೆ ಸ್ವಲ್ಪ ಬೇಯುತ್ತೆ ಬೇಗ ಅಂತ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಬಿಟ್ಟು ರವೆ ಹುರ್ಕೊತಾ ಇದ್ದೀನಿ. ರವೆನ ಚೆನ್ನಾಗಿ ಹುರ್ಕೊಬೇಕು, ತುಂಬ ಇದರಲ್ಲೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಬೇಕು. ರವೆ ಚೆನ್ನಾಗಿ ಹುರಿದಷ್ಟು ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಆಯಿತು, ಇವಾಗ ಕಾಳು ಬೆಂದಿದೆ, ರವೆನೂ ಹುರಿದಾಯಿತು. ಈಗ ಇದಕ್ಕೆ ಹಿಂಗೆ ತಿರುಗಿಸ್ಕೊತ ನಿಧಾನಕ್ಕೆ ರವೆ ಬಿಟ್ಕೊಂಡ್ರೆ ಅದು ಗಂಟಾಗಲ್ಲ. ಆಲ್ಮೋಸ್ಟು ನಾನು ಬನ್ಸಿ ರವೆ ತೊಗೊಂಡಿರೋದು. ಬನ್ಸಿ ರವೆ ಏನು ಗಂಟು ಬರಲ್ಲ ಅನಿಸುತ್ತೆ, ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಬನ್ಸಿ ರವೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ನನ್ನ ಮಗಂಗೆ ಸಖತ್ ಇಷ್ಟ ಇದು, ಅವ್ನಿಗೆ ಇಷ್ಟ ಅಂತಲೇ ಮಾಡಿದ್ದು. ಅದು ಅವರೆಕಾಳು ಹಾಕ್ಬಿಟ್ಟು ಮಾಡಿದ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಹೀಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ನೀರು ಮಳ್ಳುವಾಗ ಹಾಕಬೇಕು, ಮತ್ತು ನೀರು ಮಳ್ದಲ್ಲೇ ಇದ್ದಾಗ ಹಾಕಿದ್ರೂ ಚೆನ್ನಾಗಿ ಬರಲ್ಲ. ನೀರು ಮಳ್ಳುವಾಗ ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ರವೆ ಹಾಕಿ, ಆವಾಗ ಸರಿ ಹೋಗುತ್ತೆ. ಆವಾಗ ಒಂದು ಸತಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಹೆಸರುಬೇಳೆ ನೆಂದಿದೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ, 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಈಗ ಉಪ್ಪಿಟ್ಟು ಅಳ್ಕೊಂಡಿದ್ದೆ, ಕಡಿಮೆ ಮಾಡಿಬಿಟ್ಟು ನಾನು ಪ್ಲೇಟ್ ಮುಚ್ಚಿದ್ನಲ್ಲ ಅದಕ್ಕೆ ಅದು ನೀಟಾಗಿ ಅಳ್ಕೊಂಡೈತೆ ಉಪ್ಪಿಟ್ಟು. ನೋಡಿ, ಈ ಥರ ಮಾಡಿಬಿಟ್ಟು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಉಪ್ಪಿಟ್ಟು ಅಂತ. ಉಪ್ಪಿಟ್ಟು ಇಷ್ಟಪಡ್ದಲ್ಲಿರೋರು ಕೂಡ ಇಷ್ಟಪಟ್ಟು ತಿಂತೀರಾ, ಆ ಥರ ಇರುತ್ತೆ. ನೆಕ್ಸ್ಟು ಹೆಸ್ರು ಬೇಳೆಗೆ ಸೌತೆಕಾಯಿ ಒಂದು ಹಾಕಬೇಕಿತ್ತು. ಸೌತೆಕಾಯಿ ಒಂದು ಹೆಚ್ಚಿಬಿಟ್ಟು ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಉಪ್ಪೊಂದು ಆ್ಯಡ್ ಮಾಡಲ್ಲ ಇದಕ್ಕೆ ನಾನು ಇವಾಗ ಸದ್ಯಕ್ಕೆ. ಸೌತೆಕಾಯಿ ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಬೇಕು. ಅದು ಟೇಸ್ಟ್ ಬರೋದು ಅಂದರೆ ತೆಂಗಿನಕಾಯಿ ತುರಿ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತೆ, ಅದು ಹಾಕಿದಷ್ಟು ಚೆನ್ನಾಗಿರುತ್ತೆ. ಉಪ್ಪು ಹಾಕಲ್ಲ ನಾನು ಈಗಲೇ. ಉಪ್ಪು ಹಾಕ್ದಲೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ದೇವ್ರಿಗೆ ಸಪ್ರೇಟ್ ಎತ್ತಿಟ್ಬಿಟ್ಟು ಆಮೇಲೆ ಉಪ್ಪು ಹಾಕ್ಕೊತೀನಿ ನಾವು ತಿನ್ನೋ ಟೈಮಲ್ಲಿ. ಇವಾಗ ಹಾಕಿದ್ದಾಯಿತು, ದೇವ್ರಿಗೆ ನೈವೇದ್ಯಕ್ಕೆ ಎತ್ತಿಟ್ಬಿಡ್ತೀನಿ, ದೇವ್ರ ಪ್ರಸಾದಕ್ಕೆ. ನನ್ನ ಮಗನೂ ರೆಡಿಯಾಗಿ ಬಂದು ಪೂಜೆ ಮಾಡ್ತಾ ಇದ್ದಾನೆ. ನಾನು ಹೂವು ಎಲ್ಲ ಇಟ್ಟಿದ್ದೆ, ಇನ್ನೂ ಹೂವು ಎಲ್ಲ ಹಾಕಬೇಕು. ಆಮೇಲೆ ನಿಧಾನಕ್ಕೆ ಇವ್ನು ಸ್ಕೂಲ್ಗೆ ಹೋಗಿ ಕಳಿಸ್ಬಿಟ್ಟು ಬಂದು ನಾನು ಹೂವು ಕಟ್ಕೊಂಡು ಹಾಕ್ಕೊತೀನಿ. ಇವತ್ತು ಆ್ಯಕ್ಚುಲಾಗಿ ರಥ ಸಪ್ತಮಿ ಅಂದರೆ ಸೂರ್ಯ ದೇವರು 7 ಕುದುರೆ ರಥ ಏರ್ಬಿಟ್ಟು ಒಬ್ಬ ರಾಕ್ಷಸನ್ನ ಸಾಯ್ಸಕ್ಕೆ ಹೋಗಿದ್ದ ದಿನ ಅಂತೆ. ಇವತ್ತಿಂದ ಬಿಸಿಲು ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ನನಗೆ ಇದು ಹಬ್ಬದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಮಮ್ಮ ಈ ಥರ ಮಾಡ್ತಾರೆ, ನಮ್ಮ ಅತ್ತೆನೂ ಇಷ್ಟೇ ಮಾಡ್ತಾ ಇದ್ದಿದ್ದು. ಬೆಲ್ಲದ ಪಾನಕ, ಹೆಸರುಬೇಳೆ, ಮಜ್ಜಿಗೆ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾಯಿದ್ರು. ಅವರು ಹಂಗೆ, ನಮ್ಮಮ್ಮನೂ ಹಂಗೆ ಸೇಮ್ ಮಾಡ್ತಾ ಇದ್ದಿದ್ದು. ಚೆನ್ನಾಯ್ತಾ ನಿಶ್? ಇಷ್ಟ ಆಯ್ತಾ? ಉಪ್ಪು ಕರೆಕ್ಟ್ ಆಯ್ತಾ? ಟೇಸ್ಟ್ ಚೆನ್ನಾಯ್ತಾ? ಕಾಳು ಬೆಂದೈತಾ? ಎಳೆ ಬಿಸಿಲು ತುಂಬ ಒಳ್ಳೆಯದು, ವಿಟಮಿನ್ ಡಿ ಚೆನ್ನಾಗಿ ಬೋನ್ಸ್ಗೆ ಒಳ್ಳೆಯದು ಅಂದ್ಬಿಟ್ಟು ನಾನು ಎಳೆ ಬಿಸಿಲು ನಿಲ್ಸ್ಕೊಂಡು ಟಿಫನ್ ಮಾಡಿಸ್ತೀನಿ. ಮನೆ ಒಳಗಡೆ ಬರುತ್ತೆ, ಆದರೆ ಲೇಟ್ ಆಗುತ್ತಲ್ಲ ಅಂತ ಆಚೆ ನಿಲ್ಸ್ಕೊಂಡು ಮಾಡಿಸ್ತಾ ಇದ್ದೀನಿ. ಅವ್ನಿಗೆ ಟೈಮ್ ಆಯಿತು ಅಂತ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಶೂ ಹಾಕ್ಕೊಳೋಕ್ಕೆ. ಕೊಡಿ ಒಂದ್ಸತಿ ಶೂ ಹಾಕ್ಕೊಳ್ಳೋರು ಒಂದು ಸತಿ ಕೊಡುಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ ಒಳಗಡೆ. ನೀವು ಅಷ್ಟೇ ಪೇರೆಂಟ್ಸು ಅದೊಂದು ನೋಡ್ಕೊಳ್ಳಿ, ಏನಾದರೂ ಹುಳನೋ ಏನಾದರೂ ಸೇರ್ಕೊಂಡಿದ್ರೆ ಕಷ್ಟ, ಮಕ್ಳಿಗೆ ಗೊತ್ತಾಗಲ್ಲ. ಅಲ್ಲಿ ನೀರು
ಟೈಮ್ ಆಗಿತ್ತು ಅಂತ ಇವತ್ತು ಅವ್ರ ಅಪ್ಪನ ಜೊತೆನೇ ಹೋದ. ನಾನು ಹೋದೆ. ಇದೇ ನೋಡಿ ಅನೀಶ್ ಅವ್ರ ಸ್ಕೂಲು. ಈ ಕಡೆ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಬಿಟ್ಬಿಟ್ಟು ಬಂದು ಬೆಲ್ಲ ಎಲ್ಲ ನೆಂದಿತ್ತು. ಅದಕ್ಕೆ ಪಾನಕ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ಕರ್ಬೂಜ ಹಣ್ಣು ನಾರ್ಮಲ್ ಜ್ಯೂಸ್ ಥರನೇ ಮಾಡ್ತೀನಿ. ಇದರಲ್ಲಿ ಸ್ಪೆಷಲ್ ಏನಿಲ್ಲ. ಈ ಹಣ್ಣಿಂದು ಬೀಜ ತೆಗೆದ್ಬಿಟ್ಟು ಒಳಗಡೆ ಹಣ್ಣು ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಒಂದೆರಡು ಏಲಕ್ಕಿ ಕಾಯ್ದು ಬೀಜ ತೊಗೊಂಡು ಪುಡಿ ಮಾಡಿಬಿಟ್ಟು ಹಾಕ್ತೀನಿ ಮಿಕ್ಸಿ ಜೊತೆನೇ. ಹಾಕ್ಬಿಟ್ಟು ಈ ಬೆಲ್ಲದ ನೀರು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಇದು ಅಷ್ಟೇ ನಾನು ಜ್ಯೂಸ್ ಮಾಡೋದು. ಎಕ್ಸ್ಟ್ರಾ ಏನಿಲ್ಲ. ನಾರ್ಮಲಾಗಿ ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀನಿ. ಟೈಮ್ ಬೇರೆ ಆಗೋಗಿದೆ ಇವತ್ತು. ಬೇಗ ಪೂಜೆ ಮಾಡಬೇಕು. ಹಣ್ಣಿನ ಸಿಪ್ಪೆನ ಎತ್ತಿಟ್ಟಿರ್ತೀನಿ. ಇಲ್ಲ ಮನೆ ಹತ್ರ ಹಸು ಬರುತ್ತೆ, ಅವಾಗ ಅದಕ್ಕೆ ಕೊಡೋಣ ಅಂತ. ಬೇಸಿಗೆ ಅಲ್ವಾ, ಏನಾದರೂ ಒಂದು ಹಸು ತಿನ್ನೋ ಅಂಥದ್ದನ್ನ ಎತ್ತಿಟ್ಬಿಟ್ಟು ನಾನು ಹಸು ಕೊಡ್ತೀನಿ ನಾರ್ಮಲಾಗಿ. ಏಲಕ್ಕಿ ಕಾಯಿನ ನಾನು ಆವಾಗಲೇ ಮಾಡುವಾಗಲೇ ಪುಡಿ ಮಾಡ್ಕೊತೀನಿ. ಯಾಕೆಂದರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಮಾಡಿಟ್ಟರೆ ಫ್ಲೇವರ್ ಹೋಗುತ್ತೆ. ಆವಾಗಲೇ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಮಾತ್ರ ಚೆನ್ನಾಗಿರುತ್ತೆ ಏಲಕ್ಕಿ ಕಾಯ್ದು. ರುಬ್ಬಿರುವಂಥ ಹಣ್ಣನ್ನ ಈ ಒಂದು ತಪ್ಪಲೆಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಬಟ್ಲಿಗೆ ಅದನ್ನೆಲ್ಲ ತೊಳೆದ್ಬಿಟ್ಟು ಬಿಟ್ಕೊತೀನಿ. ಇದು ಹಣ್ಣಿಂದು ಒಂದು ಸ್ವಲ್ಪ ನೀರಂಗೆ ಇರುತ್ತೆ ಇದು. ಇವಾಗ ಬೆಲ್ಲ ನೆನೆಸಿದ ನೀರನ್ನು ಸಹ ಹಣ್ಣಿನ ರುಬ್ಬಿದ್ನಲ್ಲ ಆ ತಪ್ಪಲೆಗೆ ಸೋಸ್ಕೊಂಡು ಸ್ವೀಟ್ ಎಷ್ಟು ಬೇಕೋ ದೇವ್ರಿಗೆ ಎತ್ತಿಟ್ಮೇಲೆ ಸ್ವೀಟ್ ನೋಡಿಕೊಂಡು ಮತ್ತೆ ನಾನು ಬೇಕಂದರೆ ಬೆಲ್ಲದ ನೀರು ಆ್ಯಡ್ ಮಾಡ್ಕೊತೀನಿ. ಇವಾಗ ನೀರು ಎಷ್ಟು ಬೇಕೋ ಹಾಕ್ಕೊಂಡು ದೇವ್ರಿಗೆ ಅಂತ ಒಂದು ಲೋಟ ಎತ್ತಿಟ್ಬಿಡ್ತೀನಿ ಜ್ಯೂಸು. ಇವಾಗ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಮಿಕ್ಸಿ ಬಟ್ಲಿಗೆ ಮೊಸರು, ಕೊತ್ತಂಬರಿ ಸೊಪ್ಪು, ಒಂಚೂರು ಶುಂಠಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಬಿಟ್ಟು ರುಬ್ಬಿಟ್ಟು ಅದನ್ನು ಸೋಸ್ಕೊಂಡು, ಇದು ನೀರು ಥರ ಇರಬೇಕಲ್ವ ಮಜ್ಜಿಗೆ, ಏನು ಅಷ್ಟೊಂದು ಗಟ್ಟಿ ಇರೋಂಗಿಲ್ಲ. ಸ್ವಲ್ಪ ಅದೇ ಮಿಕ್ಸಿ ಬಟ್ಲದ್ದು ಮಾತ್ರ ತೊಳೆದ್ಬಿಟ್ಟು ಬಿಟ್ಕೊಂಡು ಸೋಸ್ಕೊತಾ ಇದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ ಏನಾದ್ರು ನುಣ್ಣಗಾಗಿಲ್ಲ ಅಂದರೆ ಅದೆಲ್ಲ ಬಾಯಿಗೆ ಸಿಕ್ಬಿಡುತ್ತೆ ಅಂತ ಸೋಸ್ತಾ ಇರೋದಷ್ಟೇ. ದೇವ್ರ ಪ್ರಸಾದಕ್ಕೆ ಮಜ್ಜಿಗೆ, ಪಾನಕ ಮತ್ತು ಹೆಸರುಬೇಳೆ ರೆಡಿ ಆಯಿತು. ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಈ ಥರ ಮುಂದೆ ಬೆರಳಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಬಿಡಿ, ಹೊಸ್ಲಿಗೆ ಫುಲ್ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಸಾರಿ, ಇದು ವಿಡಿಯೋ ಆಗೋಗಿತ್ತು. ನಾನು ಆಮೇಲೆ ಆ ಕಮೆಂಟ್ ನನಗೆ ಬಂದಿದ್ದು. ನೆಕ್ಸ್ಟ್ ಟೈಮಿಂದ ಆ ಮಿಸ್ಟೇಕ್ ಮಾಡಲ್ಲ. ನನಗೂ ಗೊತ್ತಿರಲಿಲ್ಲ, ನಾನು ಹಿಂಗೆ ಮಾಡ್ಕೊತಾ ಇದ್ದಿದ್ದು. ನೆಕ್ಸ್ಟ್ ಟೈಮಿಂದ ಆ ಮಿಸ್ಟೇಕ್ ಆಗ್ದಂಗೆ ಸರಿ ಮಾಡ್ಕೊತೀನಿ. ನನ್ನ ಪೂಜೆ ಎಲ್ಲ ಆಯಿತು. ಟಿಫನ್ ಮಾಡ್ಕೊಂಡ್ವಿ ನಾವಿಬ್ಬರು. ನೋಡಿ, ಈ ಫಿಲಮ್ ನೋಡ್ತಾಯಿದ್ರು ನಮ್ಮ ಮನೆಯವರು. ಇದರಲ್ಲಿ ಇದಕ್ಕೆ ಮುಂಚೆ ಬರುತ್ತೆ, 5 ಮಿನಿಟ್ಸ್ ಮುಂಚೆ ಅವರು ಶಿವನ ಹತ್ರ ಕರ್ಕೊಂಬಂದು ಹೇಳ್ತಾ ಇರ್ತಾರೆ. ಇದು ಮಹಾಕ್ಷತ್ರಿಯ ಫಿಲಮ್ ಅನಿಸುತ್ತೆ, ವಿಷ್ಣುವರ್ಧನ್ ಅವ್ರದ್ದು. ಚೆನ್ನಾಗಿತ್ತು ಆ ಮಾತು ಮಾತ್ರ. ನೋಡಿ, ನಿಮಗೂ ಆ ಲೈನ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸಖತ್ತಾಗಿತ್ತು ಮಾತ್ರ ಈ ಫಿಲಮು. ನಂಗೆ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಹಂಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ.